ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಝೈದ್ ಖಾನ್ ಆಲ್ಮೋಸ್ಟ್ 2022ರಲ್ಲಿ ಬನಾರಸ್ ಅನ್ನುವಂತಹ ಒಂದು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಇಂಟ್ರಡ್ಯೂಸ್ ಆಗಿದ್ರು. ಈಗ 3 ವರ್ಷದ ನಂತರ ಕಲ್ಟ್ ಅನ್ನುವಂತಹ ಸಿನಿಮಾ ಮೂಲಕ ಮತ್ತೊಂದು ಸಲ ನಮ್ಮನ್ನೆಲ್ಲ ತೆರೆ ಮೇಲೆ ರಂಜಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಸಿನಿಮಾದ ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿವೆ. ಜೊತೆಗೆ ಟ್ರೈಲರ್ ಕೂಡ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ. ನೀವು ಅಕಸ್ಮಾತ್ ಇನ್ನೂ ಟ್ರೈಲರ್ ನೋಡಿಲ್ಲ ಅಂತ ಆದರೆ ದಯವಿಟ್ಟು ಈಗಲೇ ಹೋಗಿ ಟ್ರೈಲರನ್ನು ನೋಡಿ. ಈ ಸಿನಿಮಾ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಝೈದ್ ಖಾನ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshanssarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಝೈದ್ ಖಾನ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಟ್ರೈಲರ್ ಈಸ್ ಇಂಪ್ರೆಸಿವ್ ಆ್ಯಕ್ಚುಲಿ. ಸೊ ಟ್ರೈಲರ್ ಕಟ್ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಥರ ಇದೆ. ಆ್ಯಂಡ್ ನಿಮ್ಮ ವಾಯ್ಸಲ್ಲಿ ಅಂದರೆ ಟ್ರೈಲರ್ನ ನೋಡಿದ್ದು ಇಟ್ ವಾಸ್ ಸರ್ಪ್ರೈಸಿಂಗ್ ನನಗೆ. ಅಂದರೆ ಬಿಕಾಸ್ ಬನಾರಸಲ್ಲಿ ನೀವು ಡಬ್ ಮಾಡಿದ್ರಿ, ಡಬ್ ಮಾಡಿರಲಿಲ್ಲ. ಇದರಲ್ಲಿ ತುಂಬ ಇಂಪ್ರೆಸಿವ್ ಆಗಿತ್ತು. ಪ್ಲಸ್ ದ ಸ್ಲ್ಯಾಂಗ್ ಕೂಡ ನೀವು ಅದ್ರ ಮೇಲೆ ವರ್ಕ್ ಮಾಡಿರೋದು ತುಂಬ ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇತ್ತು. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಅದು ತುಂಬ ಚೆನ್ನಾಗಿ ಲ್ಯಾಂಡ್ ಆಗ್ತಿದೆ ಕೂಡ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ನ ತೋರಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಲ್ಯಾಂಡ್ ಆಗಿದೆ ನಿಮ್ಮ ವಾಯ್ಸ್ ಕೂಡ. ಸರ್, ಕಲ್ಟ್ ಸಿನಿಮಾ ಈಗ ಬ್ಲಡಿ ಲವ್ ಅನ್ನುವಂತಹ ಟ್ಯಾಗ್ಲೈನ್ ಇದೆ. ಯಾಕೆ ಬ್ಲಡಿ ಲವ್ವೇ ಆಗಿದೆ ಈ ಸಿನಿಮಾ ಅಂತ? ಅಂದರೆ ಮೋಸ್ಟ್ಲಿ ಅವ್ನ ಕ್ಯಾರೆಕ್ಟರ್ಗೆ, ಆ ವ್ಯಕ್ತಿಗೆ ಅದು ಲವ್, ಕೆಲವರಿಗೆ ಅದು ಟ್ರೂ ಲವ್ ಆಗುತ್ತೆ, ಬ್ಯೂಟಿಫುಲ್ ಲವ್ ಆಗುತ್ತೆ. ಆದರೆ ಈ ವ್ಯಕ್ತಿಗೆ, ಮಾಧವ ಅನ್ನೋ ಕ್ಯಾರೆಕ್ಟರ್ಗೆ ಅದು ಬ್ಲಡಿ ಲವ್ ಅಂತ ಆಗುತ್ತೆ. ಅದು ಯಾಕೆ ಅಂದರೆ ಅದು 23ಕ್ಕೆ ಉತ್ತರ ಸಿಗುತ್ತೆ ನಿಮಗೆ. ಕರೆಕ್ಟ್. ಆ್ಯಂಡ್ ಇವತ್ತು ಕ್ಯಾರೆಕ್ಟರೈಸೇಷನ್ ವೈಸ್ ಈಗ ಬನಾರಸಲ್ಲಿ ಒಂದು ಕ್ಯೂಟ್ ಹ್ಯಾಂಡ್ಸಮ್ ಒಂದು ಲವರ್ ಬಾಯ್ ಥರ ಇದ್ರಿ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಬೇರೆನೇ ರಗಡ್ ಶೇಡಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಆ್ಯಂಡ್ ಅದು ಇಟ್ ಈಸ್ ಲೈಕ್ ಅಂದರೆ ಕನ್ವಿನ್ಸಿಂಗ್ ಆಗಿದೆ. ಸುಮ್ಮನೆ ಎಲ್ಲೋ ಬೇಕು ಮೇಡಪ್ ಥಿಂಗ್, ಅಂದರೆ ಏನೋ ಒಂದು ಡಿಫ್ರೆಂಟಾಗಿ ಮಾಡಲೇಬೇಕು ಅನ್ಸೋ ಥರ ಇಲ್ಲ. ತುಂಬಾ ಲೈಕ್ ಅಂದರೆ ಒರಿಜಿನಾಲಿಟಿ ಇದೆ ಅದರಲ್ಲಿ, ಆ ಕ್ಯಾರೆಕ್ಟರೈಸೇಷನಲ್ಲಿ. ಈವನ್ ಅಲ್ಲಿ ಡಿಸ್ಕ್ರಿಪ್ಷನ್ ಸುಮಾರು ಬರುತ್ತೆ, ಹೀಸ್ ಮ್ಯಾಡ್, ಕ್ರೇಜಿ, ಆ ಥರದ್ದು, ಸೈಕೋ, ವಿಯರ್ಡ್, ಆ ಥರದ್ದೆಲ್ಲ ಅಂತ. ಸೊ ನಿಮ್ಮನ್ನು ನೀವು ಆ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಏನೇನು ಪ್ರಿಪ್ರೇಷನ್ ಆಗಿತ್ತು ಅಂತ? ಅಂದರೆ ಅವ್ರ ಕತೆ ಹೇಳುವಾಗಲೇ ನನಗೊಂದು ಐಡಿಯಾ ಬಂದುಬಿಟ್ಟಿತ್ತು, ಈ ಕ್ಯಾರೆಕ್ಟರ್ಸು ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ. ಬಟ್ ಈಗ ಬೇರೆ ಥರ ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬಟ್ಟೆ ಬೇರೆ ಥರ ನಾವು ಹಾಕ್ಕೊಳ್ಬೇಕು ಅಂದರೆ ಎಲ್ಲ ಥರ ಬಟ್ಟೆ ಮೈ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಪ್ರತಿಯೊಬ್ಬರಿಗೂ. ಸೊ ಹಾಕ್ಕೊಂಡು ಚೆನ್ನಾಗೂ ಇರಬೇಕು, ಡಿಫ್ರೆಂಟಾಗೂ ಇರಬೇಕು. ಸೊ ಹಾಗೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ನಾನು ಒಂದೊಂದು ಸಲ ಒಂದಷ್ಟು ವರ್ಕಿಂಗ್ ಮಾಡಿದ್ವಿ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದರೆ ನಂದು 3 ಶೇಡ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ 3 ಶೇಡ್ಸ್ ಆಗಿರೋದ್ರಿಂದ ಯಾವ ಥರ ಮೋಲ್ಡ್ ಮಾಡ್ಕೊಳ್ಬೇಕು, ವಾಯ್ಸ್ ಬೇರೆ, ಲುಕ್ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ, ಆ್ಯಕ್ಟಿಂಗ್ ಬೇರೆ, ಎಲ್ಲ ಡಿಫ್ರೆಂಟ್ ಆಗಿತ್ತು. ಒಂದಷ್ಟು ರೆಫರೆನ್ಸಸ್ಗಳು ತೊಗೊಂಡೆ ನಾನು, ಒಂದಷ್ಟು ಅವರೇ ರೆಫರೆನ್ಸಸ್ಗಳು ಕೊಟ್ಟರು, ಒಂದಷ್ಟು ರೆಫರೆನ್ಸನ್ನು ನನ್ನ ಫ್ರೆಂಡ್ಸ್ಗಳಿಂದ ತೊಗೊಂಡಿದ್ದೆ. ಏನಕ್ಕೆ ನಾನು ನೋಡಿರ್ತೀನಿ ಅವರು ಲವ್ವಲ್ಲಿ ಬ್ರೇಕಪ್ ಆದಾಗ ಯಾವ ಥರ ನಡ್ಕೊಂಡ್ರು, ಹೇಗೆ ಅಂತ. ಸೊ ಇದೆಲ್ಲ ಬೆನಿಫಿಟ್ ಆಯ್ತು ನನಗೆ. ಓಕೆ. ಈಗ ಬಟ್ 3 years ಗ್ಯಾಪ್ ಯಾಕೆ ಆ್ಯಕ್ಚುಲಿ ಆಫ್ಟರ್ ಬನಾರಸ್? 2023 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು. ಅದಾದಮೇಲೆ ನನಗೆ 1.5 ವರ್ಷ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಡೈರೆಕ್ಟರ್ನ ಆಯ್ಕೆ ಮಾಡ್ಕೊಳ್ಳೋಕೆ ಹಿಡಿತು. ಬೇರೆ ಏನು ಯಾವ ಉದ್ದೇಶ ಇಲ್ಲ, ನನಗೆ ಟೈಮ್ ಬೇಕಿತ್ತು ಅಂತ ಯಾವುದೂ ಇಲ್ಲ. ಒಳ್ಳೆ ಡೈರೆಕ್ಟರ್, ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು, ನಮಗೂ ಗೊತ್ತು. ಡೈರೆಕ್ಟರ್ಸ್ಗಳು ಕಮ್ಮಿ, ಟೆಕ್ನಿಷಿಯನ್ಸ್ ಎಲ್ಲ ಇದರಲ್ಲಿ ಫೀಲ್ಡಲ್ಲೂ ಎಲ್ಲ ಇದರಲ್ಲೂ ಕೂಡ ಕಡಿಮೆ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಡೈರೆಕ್ಟರ್, ಒಂದು ಒಳ್ಳೆ ಕತೆ ಸಿಗೋದಕ್ಕೆ ಇಷ್ಟೊಂದು ಟೈಮ್ ಹಿಡಿತು. ಓಕೆ. ಸೊ ಅನಿಲ್ ಕುಮಾರ್ ಸರ್ ಆ್ಯಕ್ಚುಲಿ ಅವರ ನಿರ್ದೇಶನದ ಸಿನಿಮಾಗಳನ್ನು ನೀವು ನೋಡಿರ್ತೀರ. ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅವ್ರು ಇಲ್ಲಿ ತನಕ ನಿರ್ದೇಶನ ಮಾಡಿರೋದ್ರಲ್ಲಿ? ಅಂದರೆ ಅವ್ರದ್ದು ನಾನು ಯಾವ ಸಿನಿಮಾನು ನಾನು ನೋಡಿರಲಿಲ್ಲ, ಯಾವುದು ಒಂದು ಸಿನಿಮಾ ನಾನು ನೋಡಿಲ್ಲ. ಒಂದೇ ಸಿನಿಮಾ ನೋಡಿದ್ರೆ ಅದು ಉಪಾಧ್ಯಕ್ಷ, ಚಿಕ್ಕಣ್ಣ ಅವರು ಪ್ರೀಮಿಯರ್ ಶೋಗೆ ಕರೆದಿರೋದಕ್ಕೆ ಅದೇ ಫಸ್ಟ್ ನನ್ನ ಸಿನಿಮಾ ನೋಡಿದ್ದು. ಓಕೆ. ನನಗೆ ಅವ್ರ ಸಿನಿಮಾ ನಾನು ನೋಡಿಲ್ಲ ಅಂದರೂ ಕೂಡ ಮಾತಲ್ಲೇ, ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ, ಆಮೇಲೆ ಅವ್ರು ಮಾತಾಡೋ ರೀತಿಯಲ್ಲೇ ಅವ್ರ ಇಂಟೆನ್ಷನ್ಸ್, ಉದ್ದೇಶ ಎಲ್ಲ ಗೊತ್ತಾಗುತ್ತೆ. ಈಸ್ ವೆರಿ ಪ್ಯಾಷನೇಟ್. ಅವ್ರ ಬೆರವಣಿಗೆ, ಅವ್ರ ಮಾತು, ಅವ್ರ ಸೆನ್ಸ್ ಆಫ್ ಹ್ಯೂಮರು, ಅವ್ರ ಕರ್ನಾಟಕದ ಜನ ಪಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲೇ ಜಜ್ಮೆಂಟ್ ಗೊತ್ತಾಗೋಯ್ತು ನನಗೆ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತೇಳಿ. ಸೊ ಉಪಾಧ್ಯಕ್ಷದಲ್ಲೂ ಲೈಕ್ ಅಂದರೆ ಮಲೈಕಾ ವಸುಪಲ್ಲಿ ಅವರೇ ಇದ್ರು. ಸೊ ಆ ಸಿನಿಮಾ ನೋಡಿದ್ಮೇಲೆ ಅವರೇ ನಮ್ಮ ಹೀರೋಯಿನ್ ಕೂಡ ಅವರೇ ಆಗಲಿ ಇಲ್ಲ ಅದು ಯಾವ ಐಡಿಯಾನೂ ಇರಲಿಲ್ಲ ನಾನು ಇವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ. ಅವ್ರ ಕತೆ ಮಾಡಿದ್ದು ನನಗೋಸ್ಕರನೇ. ಒನ್ ಲೈನ್ ಇತ್ತು ಅವ್ರ ತಲೆಯಲ್ಲಿ ನನಗೆ ಹೇಳುವಾಗ. ಆಮೇಲೆ ನಾವು ಕೂತ್ಕೊಂಡು ಇಂಪ್ರೊವೈಸ್ ಮಾಡ್ಕೊಂಡು ಕತೆ ರೆಡಿ ಮಾಡಿದ್ಮೇಲೆ ಎಲ್ಲ ಫಿಕ್ಸ್ ಆಯಿತು. ಇವಾಗ ಹೀರೋಯಿನ್ಸ್ ಯಾರು ಅಂತ ಕ್ವಶನ್ ಮಾರ್ಕ್ ಬಂದಾಗ ಆಮೇಲೆ ರಚಿತಾರಾಮ್ ಅವ್ರು ಆನ್ಬೋರ್ಡ್ ಬಂದಿದ್ದು, ಆಮೇಲೆ ಮಲೈಕಾ ಅವ್ರು ಆನ್ಬೋರ್ಡ್ ಬಂದಿದ್ದು. ಓಕೆ ಸರ್, ಈಗ ನೀವು ಹೇಳಿದ್ರಿ ಟೈಮ್ ತಗೊಂಡಿದ್ದು ಯಾಕೆ ಅಂತ ಹೇಳಿದ್ರಿ. ಅಂದರೆ ನಿಮ್ಮ ಕರಿಯರ್ನ ನೀವು ಬಿಲ್ಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ದ ಫಸ್ಟ್ ವಾಟ್ ಎವರ್ ದ ಸಿನಿಮಾ ಯು ಮೇಡ್
ವಿತ್ ನಮ್ಮ ಜಯತೀರ್ಥ ಸರ್ ಅಂದರೆ ಒಳ್ಳೆ ಡಿಸಿಷನ್ ಅಂತ ನನಗೆ ಅನಿಸ್ತು. ಆ ಸಿನಿಮಾ ನನಗೆ ಇಷ್ಟ ಕೂಡ ಆ್ಯಕ್ಚುಲಿ. ಇಟ್ ಈಸ್ ಗುಡ್. ತುಂಬ ಡಿಫ್ರೆಂಟಾಗಿ ಮಾಡಿದಂತಹ ಸಿನಿಮಾ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೇಲೆ ಮಾಡಿದಂತಹ ಸಿನಿಮಾ. ಅದಾದಮೇಲೆ ಇಮಿಡಿಯೇಟಾಗಿ ಈ ಥರದೊಂದು ಸಬ್ಜೆಕ್ಟ್ ನೀವು ತಗೊಳ್ತೀರಾ ಅಂದರೆ ನಿಮ್ಮ ಕರಿಯರ್ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋಂತಹ ಐಡಿಯಾ ನಿಮಗೆ? ಅಂದರೆ ನನಗೆ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಇಷ್ಟ. ಒಂದು ಸೆಟ್ ಆಫ್ ಸಿನಿಮಾ ಅಂದರೆ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ನೇ ಮಾಡ್ಕೊಂಡು ಹೋಗೋದು, ಲವ್ ಮಾಡಿದ್ರೆ ಲವ್ವೇ ಮಾಡ್ಕೊಂಡು ಹೋಗೋದು ನನಗೆ ಅದು ಇಷ್ಟ ಇಲ್ಲ. ಬೇರೆ ಥರ ಟ್ರೈ ಮಾಡಬೇಕು. ಇದು ಏಜ್ ಇವಾಗ ನಂದು. ಒಂದು ಸತಿ ಅದು ಏಜ್ ದಾಟ್ತು ಅಂದರೆ ಆ್ಯಕ್ಷನ್ ಸಿನಿಮಾ, ಮಾಸು, ಕಮರ್ಷಿಯಲ್ ಸಿನಿಮಾನೇ ಮಾಡ್ಕೊಂಡು ಹೋಗಬೇಕು. ಮತ್ತು ಈ ಕಾಲೇಜ್ ಸಬ್ಜೆಕ್ಟ್ಸು ಈ ಥರ ಎಲ್ಲ ನಾನು ಮಾಡೋಕ್ಕಾಗಲ್ಲ. ನನ್ನ ಮುಖನೂ ತಡೆಯೋ ನನ್ನ ಪರ್ಸ್ನಾಲಿಟಿನ ಅವಾಗ ಜನ ಎಕ್ಸೆಪ್ಟ್ ಮಾಡಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಬೇರೆ ಥರ ಕಾಣಿಸ್ಕೊಬೇಕು ಅಂತ ಈಗ ನನ್ನ 3ನೇ ಸಿನಿಮಾ ಫಿಕ್ಸ್ ಆಯಿತು. ಬಹುಶಃ ಇದೇ ವರ್ಷದಲ್ಲೇ ತೊಗೊಂಬರ್ತೀನಿ ಈ ಸಿನಿಮಾ ರಿಲೀಸ್ಗೆ. ಆದರೆ ಮೊದಲನೇ ಸಿನಿಮಾ 2ನೇ ಸಿನಿಮಾಗೆ ಕನೆಕ್ಷನ್ ಇರಲ್ಲ 1% ಕೂಡ. ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಅದು. ಸೊ ಅದು ಹಿಂಗೆ ಈ ಥರ ಡಿಫ್ರೆಂಟಾಗಿ ಮಾಡೋದಾಗ ನನಗೆ ಇಷ್ಟ. ಕರೆಕ್ಟ್. ಝೈದ್ ಅವ್ರಿಗೆ ಯಾವ ಥರದ ಲವ್ವಲ್ಲಿ ನಂಬಿಕೆ ಇದೆ? ಬ್ಲಡಿ ಲವ್ವಾ, ಟ್ರೂ ಲವ್ವಾ, ಅಥವಾ ಯಾವ ಥರದ್ದು? ಗೊತ್ತಿಲ್ಲ ಸರ್. ಹುಡುಗಿದ ಮೇಲೆ ಡಿಪೆಂಡು. ಯಾವ ಥರ ಹುಡುಗಿ, ಯಾವ ಥರ ಕ್ಯಾರೆಕ್ಟರ್ ಅವ್ರದ್ದು ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬ್ಲಡಿ ಲವ್ವಾ, ಟ್ರೂ ಲವ್ವಾ ಅಂತ ಹೇಳಿ. ಓಕೆ. ಯಾರು ಇನ್ನೂ ಲೈಫಲ್ಲಿ ಬಂದಿಲ್ವಾ? ಇಲ್ಲ ಸರ್. ಅಂದರೆ ನಾನು ಯಾವತ್ತೂ ಈ ರಿಲೇಷನ್ಶಿಪ್ಸು, ಹುಡುಗಿರದು ಆಟಗಳಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಭಯ. ಕಾಲೇಜ್ ಟೈಮಿಂದನೂ ಹಾಗೇನಾ? ಸ್ಕೂಲ್? ಹೌದು. ಅಂದರೆ ಒಂದೆರಡು ಸತಿ ಟ್ರೈ ಮಾಡಿದ್ದೆ ನಾನು. ಅವ್ರ ಕಡೆಯಿಂದ ಹುಡುಗಿರ ಕಡೆ ಒಂದ್ಸತಿ ಟ್ರೈ ಆಗಿತ್ತು. ನಾನು ಒಂದು ಸತಿ ಎಷ್ಟು ದಿನ ಅಂತ ಮನುಷ್ಯ ಒಬ್ಬನೇ ಒಂದು ಇರೋಕ್ಕಾಗುತ್ತೆ. ಸೊ ಟ್ರೈ ಮಾಡಿದೆ. ಬಟ್ ನನಗೆ ಅದು ಎಲ್ಲೋ ಒಂದು ಕಡೆ ಅದು ನನಗೆ ಯಾಕೋ ಅದು ಕೂಡು ಬರಲ್ಲ. ನನಗೆ ಲವ್ ಅನ್ನೋ ಒಂದು ಇದು, ನನಗೆ ರಿಲೇಷನ್ಶಿಪ್ ಅದೆಲ್ಲ ಕೂಡು ಬರಲ್ಲ. ಯಾಕಂದರೆ ಇವತ್ತಿನ ಹುಡುಗಿರಿಗೆ ಟೈಮ್ ಜಾಸ್ತಿ ಕೊಡಬೇಕು, ಅವ್ರ ಜೊತೆನೇ ಇರಬೇಕು ಆ ಥರ. ಆಮೇಲೆ ನಾನಿರೋ ಫೀಲ್ಡಿಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ನನಗೆ ಆಸೆಗಳು ಜಾಸ್ತಿ, ನನಗೆ ಗುರಿಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾನು ಅದು ತಪ್ತೀನಿ ಅಂದರೆ ಬೇರೆ ದಾರಿಗೆ ಹೋಗ್ಬಿಡ್ತೀನಿ ಅನ್ನೋ ಭಯದಿಂದ ನಾನು ಈ ಆ್ಯಂಗಲ್, ಈ ಟ್ರ್ಯಾಕ್ಗೆ ನಾನು ಹೋಗಿ. ಟ್ರೂ ಲವ್ ಆದರೆ ಆ್ಯಕ್ಚುಲಿ ಅದು ಇನ್ನೂ ಎಂಪವರ್ ಮಾಡುತ್ತಲ್ವ? ಅದು ಟ್ರ್ಯಾಕ್ ತಪ್ಪಿದಾಗ ಹೇಗಾಗುತ್ತೆ? ಅವಾಗ ನೀವು ಇನ್ನೂ ಚೆನ್ನಾಗಿ ಒಳ್ಳೆ ಒಂದು ಹುಮ್ಮಸ್ಸು ಟ್ರೂ ಲವ್ ಮಾಡ್ತೀವಿ ಅಂದರೆ ನಮ್ಮ ವೀಕ್ನೆಸ್ ಸರ್ ಅದು. ಓಕೆ. ಸೊ ಆ ವೀಕ್ನೆಸ್ ಯಾವ ಥರ ಆಗೋಗ್ಬಿಡುತ್ತೆ ಅಂದರೆ ಇಷ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಹಿಂಗಾಗೋಗ್ಬಿಡುತ್ತೆ ಅಂದರೆ ಸಬ್ಕಾನ್ಷಿಯಸ್ ಮಾಡಿ ತಲೆ ಓಡ್ತಾ ಇರುತ್ತೆ. ಅಯ್ಯೋ ಗ್ಯಾಪಲ್ಲಿ ಅವಳಿಗೆ ಫೋನ್ ಮಾಡ್ಬೇಕು, ನಾನು ಫೋನ್ ಮಾಡಲ್ಲ ಅಂದ್ರೆ ಅವ್ಳು ಕೋಪ ಮಾಡ್ಕೊತಾಳೆ ಅಂತ. ಸೊ ಆ ಥರ ನನಗೆ ಆಗಲ್ಲ. ಅದು ಅಷ್ಟೊಂದೆಲ್ಲ ಇದಾಗಲ್ಲ ನನಗೆ. ಅದಕ್ಕೆ ಸದ್ಯಕ್ಕೆ ಅದು ಬೇಡ ಅಂತ ಹೇಳಿ. ಓಕೆ. ಸೊ ಈಗ ಈ ಸಿನಿಮಾ ನೋಡಿದ್ಮೇಲೆ ಆ್ಯಕ್ಚುಲಿ ಜನಗಳಿಗೆ ಟ್ರೂ ಲವ್ ಮೇಲೆ ನಂಬಿಕೆ ಬರುತ್ತಾ? ಖಂಡಿತ ಬರುತ್ತೆ ಸರ್. ಓಕೆ. ಖಂಡಿತ ಬರುತ್ತೆ. ಬಿಕಾಸ್ ಇಬ್ರು ಹುಡುಗಿರಿದ್ದಾರೆ ಆ್ಯಕ್ಚುಲಿ. ಸೊ ಇಬ್ರು ಲವ್ ಮಾಡ್ತಿದ್ದಾನೆ ಹೀರೋ. ಖಂಡಿತ ಯಾವ ಥರ ಇದು? ಖಂಡಿತ ಬರುತ್ತೆ ಸರ್. ಅಂದರೆ ಈಗ ಗೀತಾ ಅಂದರೆ ಯಾರು ಅಂತ ನಮಗೆ ಟ್ರೈಲರಲ್ಲಿ ನಮ್ಗೆ ಅನ್ಸೋದು ಮೇಲ್ನೋಟಕ್ಕೆ ಮಲೈಕಾ ಅವರು ಅಂತ. ಬಟ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ಏನಿರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಯಾರು ಗೀತಾ ಎಕ್ಸಾಕ್ಟ್ಲಿ ಯಾರಾಗಿರ್ತಾರೆ? ಇಲ್ಲಿ ಯಾರನ್ನು ಲವ್ ಮಾಡ್ತಿದ್ದಾರೆ, ಈಗ ಏನು ಎಲ್ಲಿಂದ ಯಾರಿಂದ ಹಾರ್ಟ್ ಬ್ರೇಕ್ ಆಯಿತು ಅದೇ ಕರೆಕ್ಟಾಗಿ ಗೊತ್ತಾಗಿಲ್ಲ. ಅದೇ ಸಿನಿಮಾ. ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟಿರೋದೇ ಜನಕ್ಕೆ ಅರ್ಥ ಆಗಬಾರ್ದು ಯಾರಂತ. ಅವ್ರ ಸಿನಿಮಾ ಥಿಯೇಟ್ರಿಗೆ ಬಂದ ಕ್ಯೂರಿಯಾಸಿಟಿಯಿಂದ ನೋಡಿದ್ರೆ ಅದು ಸಿನಿಮಾ ಇನ್ನೂ ಮಜಾ ಕೊಡುತ್ತೆ. ನನಗೆ ಒಂದೇ ಸೆಕೆಂಡ್ ಗೀತಾ ಯಾರು ಅಂತ ಹೇಳೋಕ್ಕೆ ಅದು ಮಜಾ ಹೊರಟೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಹೇಳ್ತಾ ಇಲ್ಲ. ಸೊ ಈಗ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ನನಗೆ ಎಲ್ಲೂ ಸಹ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಏನಕ್ಕೆ ಅವರ ಅಪ್ಪ ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಆಮೇಲೆ ನನಗೆ ಮತ್ತು ಅವ್ರಿಗೆ ಒಂದು 2-3 ವರ್ಷದಿಂದ ಫ್ರೆಂಡ್ಶಿಪ್ ಇರೋದ್ರಿಂದ ಸಿನಿಮಾ ಮುಂಚೆ, ಈ ಕಳ್ಳ ಸಿನಿಮಾ ಮುಂಚೆನೆ. ಸೊ ಎಲ್ಲೂ ಸಹ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಫನ್ ಮಾಡಿಕೊಂಡು ಆಟಾಡಿಕೊಂಡು ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋದ್ರು. ಕರೆಕ್ಟ್. ಅಂದರೆ ಫಸ್ಟ್ ಟೈಮ್ ನಿಮ್ಮ ಕರಿಯರಲ್ಲಿ ಒಬ್ಬ ಸ್ಟಾರ್ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಸೊ ಅಂದರೆ ಏನು ಅವ್ರು ಯಾಕೆ ಸ್ಟಾರ್ ಆಗಿದ್ದಾರೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಒಂದು ಇನ್ಸಿಡೆಂಟ್ ಆಯಿತು, ಚಿಕ್ಕದು ಇನ್ಸಿಡೆಂಟ್. ಅಂದರೆ ನಾನೇ ಅದು ಟಾಪಿಕ್ ಎತ್ತಿದ್ದು. ಅವರು ನನಗೆ ಮುಂದೆ ಅಂದರೆ ಸಜೆಷನ್ ಶಾರ್ಟ್ಸ್ ನಿಂತ್ಕೊಳ್ಬೇಕಾಗಿತ್ತು. ಅದು ಪಾಪ ಅವ್ರು ಮತ್ತೆ ನಿಂತ್ಕೊಂಡು ನನಗೆ ಅದು ಯಾಕೋ ಅದು ಸರಿ ಅನಿಸಿಲ್ಲ ನನಗೆ. ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಹೇಳಿದೆ, ರಚಿತಾ ನೀನು ಡೂಪ್ನ ಇಟ್ಕೊಳ್ಬೋದಲ್ವಾ? ಇಲ್ಲಾಂದರೆ ಆಲ್ ಸೂಪರ್ ಸ್ಟಾರ್ಸ್ ಅದೇ ಮಾಡೋದು, ಯಾರು ಸಜೆಷನ್ ಶಾರ್ಟ್ಸಲ್ಲಿ ನಿಂತ್ಕೊಳ್ಳಲ್ಲ. ಅದೆಲ್ಲ ಯಾರೋ ಡೂಪ್ನ ನಿಲ್ಲಿಸಿರ್ತಾರೆ, ಅದೇ ಕಾಸ್ಟ್ಯೂಮ್ ಹಾಕಿಸಿ. ಅದು ಗೊತ್ತೂ ಆಗಲ್ಲ ಜನಕ್ಕೆ ಯಾರು ಮಾಡಿದ್ದಾರೆ ಅಂತಲೂ ಹೇಳಿ. ಅವರೇ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಅವರು. ಅಷ್ಟೊಂದು ಈಸಿಯಾಗಿ ನಾವು ಚೀಟ್ ಮಾಡ್ಬೋದು ಸಿನಿಮಾನ. ನಾನು ಅವ್ರಿಗೆ ಹೇಳಿದೆ, ನೀನು ಸೂಪರ್ ಸ್ಟಾರು ಹೇಳಿದೆ, ಪ್ರೊಡಕ್ಷನ್ ಕಡೆಯಿಂದ ಒಬ್ಬ ಹುಡುಗಿನ ಕರ್ಕೊಂಬಂದು ನಿಲ್ಲಿಸ್ತಾರೆ, ನೀನು ಈಗ ಎಲ್ಲದಕ್ಕೂ ನಿಂತ್ಕೊಳ್ತಾ ಇದೆಯಾ ಅಂತ. ಆವಾಗ ಅವಳು ತುಂಬ ಒಂದು ಒಳ್ಳೆ ಮಾತು ಹೇಳಿದ್ಲು. ನಾನು ನನ್ನ ಕರಿಯರ್ ಶುರು ಮಾಡುವಾಗ ನನ್ನ ಸೀನಿಯರ್ಸು ಹಾಗೆ ಮಾಡಲಿಲ್ಲ ನನಗೆ. ನಾನು ಎಷ್ಟೇ ರೀಟೇಕ್ಸ್ ಕೊಟ್ಟರು ಕೂಡ ಪರವಾಗಿಲ್ಲಮ್ಮ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ, ನಾವು ಇದ್ದೀವಿ ನಿನಗೋಸ್ಕರ ಅಂತ ನಿಂತು ಒಂದು ಹುಮ್ಮಸ್ಸು ಕೊಟ್ಟರು. ಇವತ್ತು ನಾನು ಅದೇ ಥರ ನಾನು ಮಾಡಿಲ್ಲ ಅಂದರೆ ತಪ್ಪಾಗೋಗ್ಬಿಡುತ್ತೆ. ಅದು ನಾನು ಏನು ಕಲ್ತಿದ್ದೀನಿ ಅಂತ ಅರ್ಥ. ಸೊ ಅದಕ್ಕೆ ಅದು ಒಂದು ನಂಗೆ ಪಾಯಿಂಟ್ ತುಂಬ ಇಷ್ಟ ಆಯಿತು. ಅಂದರೆ ಹಳೆ ದಿನಗಳು ಮರಿಬಾರ್ದು ಅಂತ ಹೇಳಿ.
ಈಗ ಅವ್ರ ಜೊತೆಗೆ ವರ್ಕ್ ಮಾಡುವಾಗ ಅಂದರೆ ಅವರು ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದಾರೆ, ಸುದೀಪ್ ಸರ್ ಆಗಿರ್ಬೋದು, ಪುನೀತ್ ಸರ್ ಜೊತೆಗೆ, ದರ್ಶನ್ ಸರ್ ಜೊತೆಗೆ, ಅವ್ರ ಜೊತೆಗೆಲ್ಲ. ಸೊ ಅಂದರೆ ಎಲ್ಲಾದರೂ ನಿಮಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು ಅಂದರೆ ನಮ್ಗೆ ಹಿಂಗೆ ಶಾರ್ಟ್ ಯಾವ ರೀತಿ ಓಕೆ ಆಗಿಬಿಡುತ್ತಾ ಅಥವಾ ಏನು ನಾನೇನಾದರೂ ತಡವರಿಸ್ತೀನ ಅಥವಾ ಆ ಥರದ್ದು ನಿಮಗೆ ಇನ್ಸೆಕ್ಯೂರಿಟಿ ಏನಾದ್ರು ಕಾಡಿದ್ದಿದೆಯಾ? ಅವ್ರು ಹೆಂಗೆ ನಿಮ್ಮನ್ನು ಕಂಫರ್ಟ್ ಲೆವೆಲ್ಗೆ ಹೇಳ್ತಿದ್ದೀನಲ್ಲ ಸರ್, ನನಗೆ ಮತ್ತು ಒಂದು ಫ್ರೆಂಡ್ಶಿಪ್ ಇತ್ತಲ್ಲ, ಅದೆಲ್ಲೂ ಸಹ ಪ್ರಾಬ್ಲಮ್ ಆಗಿಲ್ಲ. ಮೇ ಬಿ ನಾನು ಇಲ್ಲ ಟೈಮಿಗೆ ಬಿಕಾಸ್ ಅನಿಲ್ ಸರ್ಗೆ ಸ್ವಲ್ಪ ತೊಂದರೆ ಆಗಿರಬಹುದು, ಬಟ್ ಆ ಟೈಮ್ಗೆ ಅವ್ರ ಮಧ್ಯದಲ್ಲೂ ಕೂಡ ಒಂದು ಬಾಂಡಿಂಗ್, ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ಟಿತ್ತು. ಆಮೇಲೆ ಸಿನಿಮಾದ ಒಂದು ಶಕ್ತಿ ಸರ್, ಅದು ಒಬ್ಬ ವ್ಯಕ್ತಿ ಗೊತ್ತೇ ಇರಲ್ಲ, ಬಟ್ ಒಂದು ದಿವಸ ಒನ್ ಅವರ್ ಜೊತೆಲಿ ಕೆಲಸ ಮಾಡಿದ ತಕ್ಷಣ ಒಂದು ಕಂಫರ್ಟ್ ಝೋನು ಒಂದು ಎಲ್ಲನೂ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ಲಿ. ಮಲೈಕಾ ಅವ್ರು ಹೇಳ್ತಾ ಇದ್ರು ಮಾತಾಡುವಾಗ, ಪೋಸ್ಟ್ ಇಂಟರ್ವಲ್ ಬ್ಲಾಕ್ ಸೀನ್ ಅಂದರೆ ನಿಮಗೆ ಝೈದ್ ಎಂಥ ಒಳ್ಳೆಯ ನಟ, ಎಷ್ಟರ ಮಟ್ಟಿಗೆ ಶ್ರಮ ಪಟ್ಟು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಕೊಡುತ್ತೆ ಅಂತ. ಏನು ಸರ್ ಎಕ್ಸಾಕ್ಟ್ಲಿ ಏನಿರುತ್ತದು ಪೋಸ್ಟ್ ಇಂಟರ್ವಲ್? ಅಂದರೆ ನಾನು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇರೋದಿನ ಅಂತಂದರೆ, ನಾನು ಇಡೀ ಸಿನಿಮಾ ನೋಡಿದ್ಮೇಲೆ ನನಗೂ ಒಂದು ಅನಿಸಿದ್ದು ಸಿಕ್ಕಾಪಟ್ಟೆ ಅಂಶಗಳು ಇದೆ ಹಂಗೆ ನೋಡೋಕೆ ಹೋದರೆ. ಬಟ್ ಈ ಸಿನಿಮಾದಲ್ಲಿ ಇಂಟರ್ವಲ್ ಬ್ಲಾಕ್ ಸೀನು ಮತ್ತು ಇಂಟರ್ವಲ್ ಆದಮೇಲೆ ಸೀನ್, ಅದು ಇಂಟರ್ವಲ್ ಆದಮೇಲೆ ಟಕ್ ಅಂತ ಇದೆ, ಗ್ಯಾಪು ಇಲ್ಲ, ಏನೋ ಒಂದು ಬೇರೆ ಬೇರೆ ವಿಷಯ ಬಂದು ಆಮೇಲೆ ಆ ಸೀನು ಬರ್ತಾ ಇಲ್ಲ, ಇಮ್ಮಿಡಿಯಾಗಿ ಬಂದುಬಿಡ್ತಾ ಇದೆ. ನನಗೆ ಟೆನ್ಷನ್ ಮತ್ತು ಒಂದಷ್ಟು ಭಯ ಏನಂತಂದರೆ, ಜನ ಪಾಪ್ಕಾರ್ನ್ಗೋ ಇಲ್ಲ ವಾಶ್ರೂಮ್ಗೆ ಹೋದ್ಮೇಲೆ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಆ ಸೀನ್ ಮಿಸ್ ಆಗೋಗ್ಬಿಡುತ್ತಲ್ಲ. ಸೊ ಅದಕ್ಕೆ ಎಲ್ಲ ಕಡೆ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇದ್ದೀನಿ, ಸಿನಿಮಾ ನೀವು ನೋಡ್ತೀರಾ ಓಕೆ, ಬಟ್ ಇಡೀ ಸಿನಿಮಾ ನೋಡ್ತಿರೋ ಬಿಡ್ತಾರೋ ಸೆಕೆಂಡ್ ನನಗೆ ಆ ಇಂಟರ್ವಲ್ ಬ್ಲಾಕ್ ಸೀನ್. ಓಕೆ, ಥಿಯೇಟ್ರಲ್ಲಿ ಕೂತಿರ್ತಾರೆ, ಇಂಟರ್ವಲ್ ಬ್ಲಾಕ್ಸ್ ಅಂತೂ ನೋಡ್ತಾರೆ, ಇಂಟರ್ವಲ್ ಆದಮೇಲೆ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡಿ. ಬೇಗ ಅದು ನಿಮ್ಗೆ ಪಾಪ್ಕಾರ್ನು ವಾಶ್ರೂಮ್ ಇದೆಯೋ ಅದೊಂದು ಸೀನ್ನ ಮಿಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಓಕೆ, ನೀವೀಗ ಡಬ್ಬಿಂಗ್ ಮಾಡಿದ್ದೀರಾ ಕಂಪ್ಲೀಟಾಗಿ. ನಿಮಗೆ ಅಂದರೆ ಕೆಲವೊಂದಷ್ಟು ಹೈಸ್ ಏನು ಅಂತ ಗೊತ್ತಾಗಿರುತ್ತೆ ಸಿನಿಮಾ ನೋಡಿದಾಗ, ಈ ಪಾಯಿಂಟಲ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಅಂತ. ನಿಮಗೆ ತುಂಬ ಯಾಕೆಂದರೆ ನನಗೆ ಎಕ್ಸೆಪ್ಷನಲಿ ಏನೋ ಒಂದು ಬೇರೆ ಥರದ್ದು ನಾನೇನೋ ಮಾಡಿದ್ದೀನಿ ಅಂತ ಅನಿಸಿದ್ದು ಸೀನ್ ಇಂಟರ್ವಲ್ ಬ್ಲಾಕ್ ಆದಮೇಲೆ ಸೀನ್. ಅದೇನೆ ಪೀಪಲ್ ವಿಲ್ ಗೋ ಮ್ಯಾಡ್ ಸರ್. ಮತ್ತು ಈಗ ಅಂದರೆ ಇವನ್ ಫೈಟ್ ಸೀಕ್ವೆನ್ಸಸ್ ಕೂಡ ನಾವು ನೋಡುವಾಗ ಅಂದರೆ ವೆರಿ ನೀಟ್ಲಿ ಮೇಡ್, ಅಂದರೆ ಹೈ ಆಕ್ಟೈನ್ ಥರನೂ ಇದೆ, ಅಂದರೆ ಅದು ತುಂಬ ಕನ್ವಿನ್ಸ್ ಆಗ್ತಾ ಇದೆ ನೀವು ಮಾಡಿರೋದು ಆ್ಯಕ್ಚುಲಿ. ಸೊ ಎಷ್ಟು ಅಂದರೆ ಶ್ರಮ ಪಟ್ಟಿದ್ರಿ ಅದಕ್ಕೆ? ಅಂದರೆ ಈ ಸಿನಿಮಾದಲ್ಲಿ 3 ಫೈಟ್ ಇದೆ. ರವಿ ವರ್ಮಾ ಅವರೇ ಫೈಟ್ ಮಾಸ್ಟರ್, ಸ್ಟಂಟ್ ಮಾಸ್ಟರು. ಸೊ ಫೈಟ್ಸ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಮೊದಲೇ ಫೈಟ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಹೀರೋ ಅಂದಮೇಲೆ ಇದೆಲ್ಲ ಮಾಡಲೇಬೇಕು. ಆವಾಗ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಏನು ಮಾಡಿದ್ವಿ, ನಾರ್ಮಲ್ ಫೈಟ್ಸು, ಸುಮ್ಮನೆ ಒಂದು ಲೀಡು, ಒಂದು ಇದು ಕತೆಗೆ ಬೇಕಾಗಿರುತ್ತೆ, ಫೈಟ್ ಹಾಕಬೇಕು, ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಫೈಟ್ ಬಿಡೋಣ ಅಂತ ಯೂಶ್ವಲಿ ಹಂಗೆ ಆಗೋದು ಸಿನಿಮಾ ಇದರಲ್ಲಿ. ಬಟ್ ಈ ಸಹ ನಾವೇನು ಮಾಡಿದ್ವಿ ಅಂದರೆ, ಒಂದು ಸಾಂಗ್ ಯಾವ ರೀತಿ ಕೊರಿಯೋಗ್ರಾಫ್ ಮಾಡ್ತೀವಿ, ಈ ಸಾಂಗು, ಈ ಪಲ್ಲವಿ ಇಲ್ಲೇ ಶೂಟ್ ಮಾಡೋದು, ಈ BGM ಇಲ್ಲೇ ಶೂಟ್ ಮಾಡೋದು, ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ಒಂದು ಸ್ಟೋರಿ ಲೈನ್ ಮಾಡಿದ್ವಿ ಫೈಟಿಗೆ. ಕಾನ್ಸೆಪ್ಟ್ ಇಟ್ಕೊಂಡು ಇದು ಅಂದರೆ ಹೊಸ ಟ್ರೀಟ್ಮೆಂಟ್ ಟು ದ ಸ್ಕ್ರೀನ್ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಗೆ ತುಂಬ ಹೊಸದು, ತುಂಬ ಫ್ರೆಶ್ ಆಗಿರುತ್ತೆ ಫೈಟ್ಸ್. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಫೈಟ್ನ ಮಾಡಿರ್ತೀವಿ. ಓಕೆ, ಇನ್ನೀಗ ಹಾಡುಗಳು ಆಲ್ರೆಡಿ ಹಿಟ್ ಆಗಿರೋವಂಥದ್ದು, ಅಂದರೆ ಅಯ್ಯೋ ಶಿವನೇ ಸಾಂಗಿಂದ ಅಂದರೆ ಒಂದು ಮಟ್ಟಕ್ಕೆ ಆ್ಯಕ್ಚುಲಿ ಯಾಕಂದರೆ ಪಬ್ಲಿಸಿಟಿ ಆಗೋಯ್ತು ಈ ಸಿನಿಮಾಗೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಈ ಹಾಡುಗಳು ರಿಸೆಪ್ಷನ್ ಬಗ್ಗೆ ಎಲ್ಲ, ಜನಗಳು ರಿಸೀವ್ ಮಾಡಿರೋ ರೀತಿ ಎಲ್ಲ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಯ್ಯೋ ಶಿವನೇ ಒಂದು ಟ್ರಂಪ್ ಕಾರ್ಡ್ ನನಗೆ. ಎಲ್ಲೇ ಸಹ ನಾನು ಪ್ರಮೋಷನ್ ಹೋದರೂ ಕೂಡ ಪ್ರತಿಯೊಂದು ಮಕ್ಕಳು ಬಯಲ್ಲೂ ಕೂಡ ಮಕ್ಕಳು ಹಾಡ್ತಿರ್ತಾರೆ. ಈಗಂತೂ ನಿನ್ನೆ ಮೊನ್ನೆ ಎಲ್ಲ ಮಂಡ್ಯ ಎಲ್ಲ ಹೋದಾಗ ಅಲ್ಲಿ ತಂದೆ ತಾಯಿ ಎಲ್ಲ ಬಂದ್ಬಿಟ್ಟು ನನಗೆ ಬೈತಾಯಿದ್ರು, ಸರ್ ನೀವು ಹಾಡು ಮಾಡಿದ್ದೀರಾ, ಇಲ್ಲಿ ನಮ್ಮ ಮಕ್ಕಳು ತಲೆ ತಿಂತವ್ರೆ, 23 ಸಿನಿಮಾ ನೋಡಬೇಕು ಅಂದರೆ ಆ ಹಾಡು ನೋಡಬೇಕು ಅಂದರೆ ಥಿಯೇಟ್ರಿಗೆ ಹೋಗಬೇಕು ಅಂತ ಹೇಳಿ. ಸೊ ಆ ಥರ. ಸೊ ವೆರಿ ಹ್ಯಾಪಿ ಸರ್. ನೈಸ್. ಮತ್ತು ಪ್ರಮೋಷನ್ ಅಂತ ಬಂದರೆ ಅದರಲ್ಲೂ ಒಂದು ದಾಖಲೆ ಮಾಡಿದ್ದೀರ ನೀವು ಆ್ಯಕ್ಚುಲಿ. ಆಲ್ಮೋಸ್ಟ್ 19,000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಮತ್ತು ಈ ಲೆವೆಲಿಗೆ ಪ್ರಮೋಷನ್ ಎಲ್ಲ ಮಾಡಿ. ಮಹೇಶ್ ಅವರು ಅದೇ ಹೇಳ್ತಾ ಇದ್ರು, ಅಂದರೆ ಬೀಯಿಂಗ್ ಅ ಮಿನಿಸ್ಟರ್ಸ್ ಅನ್ನೋದು ಇಷ್ಟು ಲೆವೆಲಿಗೆ ಗ್ರೌಂಡ್ ಲೆವೆಲಲ್ಲಿ ಪ್ರಮೋಷನ್ ಎಲ್ಲ ಮಾಡ್ತಿದ್ದಾರೆ. ಅಂದರೆ ಪ್ರಮೋಷನ್ದು ಇಂಪಾರ್ಟೆನ್ಸ್ ನಿಮಗೆ ಅಷ್ಟರ ಮಟ್ಟಿಗೆ ಹೆಂಗೆ ಅರಿವಾಯಿತು ಅಂತ? ಅಂದರೆ ಒಂದು ನನಗೆ ಬನಾರಸಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮೈನಸ್ ಇದೆ ಅಂತ ನನಗೆ ಅನಿಸ್ತು. ಹೌದಾ? ಕರ್ನಾಟಕಲ್ಲಿ ಓಕೆ, ಬೇರೆ ಕಡೆಲ್ಲ ತುಂಬ ಅದ್ಭುತವಾಗಿ ಮಾಡಿದೆ. ಇಲ್ಲಿ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಿಟ್ಟರೆ ಇನ್ನೇನು ಆ್ಯಕ್ಟಿವಿಟಿ ಇರಲಿಲ್ಲ ಅಂತ ನನಗೆ ಅನಿಸ್ತು. ಜನಕ್ಕೆ ಎಷ್ಟೋ ಜನಕ್ಕೆ ಸಿನಿಮಾನೇ ತಲುಪಿರಲಿಲ್ಲ, ರಿಲೀಸಿಂಗ್ ಡೇಟ್ ತಲುಪಿರಲಿಲ್ಲ, ಹಾಡುಗಳು ತಲುಪಿತ್ತು, ಆದರೆ ಸಿನಿಮಾ ಇಲ್ಲಿ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೆ ಹಾಡುಗಳು ತಲುಪಿತು. ಸೊ ಇಟ್ ವಾಸ್ ಟೂ ಲೇಟ್. ಅದು ಒಂದು ನನಗಿತ್ತು ತಲೆಯಲ್ಲಿ. ಅದಕ್ಕೆ ಈ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಪ್ರಮೋಷನ್ಸಲ್ಲಿ ಕಡಿಮೆ ಇರಬಾರ್ದು ಅಂತ. ಎರಡನೇದು, ನಾವು ಮಿನಿಸ್ಟ್ರ್ ಮಕ್ಕಳು, ಶ್ರೀಮಂತರ ಮಕ್ಕಳು, ನಮಗೆಲ್ಲ ಸಿಂಪತಿ ಬರಲ್ಲ, ನಾವು ಅಯ್ಯೋ ಪಾಪ ಅಂತ ನಾವು ಅಂದ್ಕೊಳ್ಳಲ್ಲ. ಏಕೆಂದರೆ ನಿಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮನ್ನ ನೋಡಿರ್ತಾರೆ. ಒಂದು ಬಿಹೇವಿಯರೋ ಏನೋ ಒಂದು ನೋಡಿಬಿಟ್ಟು ಏನೋ ಒಂದು ತಲೆಯಲ್ಲಿ ಹಾಕೊಂಡ್ಬಿಡ್ತಾರೆ, ಇವನು ಈ ಥರ ಒಬ್ಬ ವ್ಯಕ್ತಿ ಅಂತ ಹೇಳಿ.
ಅದನ್ನು ಆ ಬ್ಯಾರಿಯರ್ನ ಹೊಡೆದಾಕಬೇಕು ಅಂದರೆ ನಾವು ಅವ್ರು ಸತತ ಅಂದರೆ ನಾವೇ ಪರ್ಸ್ನಲ್ ಆಗಿ ಅವ್ರ ಕಣ್ಣು ಮುಂದೆ ಹೋದ್ವಿ ಅಂದರೆ ಅವ್ರು ನಮ್ಮ ಕಣ್ಣನ್ನು ನೋಡಿದ್ರೆ ನೋಡೋ ದೃಷ್ಟಿಕೋನ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ನನ್ನ ಫೇಸ್ ವ್ಯಾಲ್ಯೂನ ನಾನು ಮಾಡ್ಕೊಳ್ಬೇಕಾಗಿತ್ತು. ಎಂಟೈರ್ ಕರ್ನಾಟಕ ಎಲ್ಲ ಕಡೆ ತಲುಪಿಸ್ಬೇಕಾಗಿತ್ತು. ಜನ ಬೇರೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಎಲ್ಲರ ಬಯಲು ಕಂಪ್ಲೇಂಟ್, ಒಳ್ಳೆ ಸಿನಿಮಾ ಮಾಡಿದ್ರು ಬರ್ತಾ ಇಲ್ಲ ಅಂತೇಳಿ. ಅದನ್ನು ನಂಬಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಜನ ಬರ್ತಾರೆ. ಸೊ ಅದಕ್ಕೆ ಈ ಥರ ಒಂದು ಎಂಟೈರ್ ಕರ್ನಾಟಕ ಒಂದು ಟೂರ್ ಮಾಡಬೇಕು, ಎಲ್ಲ ಸಿನಿಮಾನೂ ತಲುಪಿಸ್ಬೇಕು, ಹಾಗೆ ನನ್ನ ಫೇಸ್ ವ್ಯಾಲ್ಯೂನು ನಾನು ಮಾಡ್ಕೊಳ್ಬೇಕು ಅಂತ ಹೇಳಿ ಇದನ್ನು ಮಾಡಿದ್ದು. ಓಕೆ, ಈಗ ಬನಾರಸ್ ಫಿಲಮಲ್ಲಿ ಓಕೆ ಪ್ರಮೋಷನ್ ವಿಚಾರ ಹೇಳಿದ್ರಿ, ಸ್ವಲ್ಪ ಚೆನ್ನಾಗಾಗಬೇಕಿತ್ತು ಅಂತ. ನಿಮ್ಮದು ಪರ್ಫಾರ್ಮೆನ್ಸ್ ಎಲ್ಲ ಈಗ ನಿಂತು ನೋಡುವಾಗ ಆಫ್ಟರ್ ಲೈಕ್ 3 years ಎಲ್ಲ ಏನು ಬದಲಾವಣೆ ಆಗ್ಬೋದಿತ್ತು, ಅಥವಾ ವಾಟ್ ಈಸ್ ಯುವರ್ ಟೇಕ್? ಅದು ಕ್ಯಾರೆಕ್ಟರ್ ಕಂಪ್ಲೀಟ್ ಬೇರೆ, ತುಂಬ ಇನ್ನೋಸೆಂಟ್ ಬಾಯ್, ಕೇರ್ಲೆಸ್ನೆಸ್, ಆ ಥರ ಒಬ್ಬ ಹುಡುಗ ಅವನು. ಆಮೇಲೆ ಆ ಸಿನಿಮಾದಲ್ಲಿ ನಾನು ಡ್ಯಾನ್ಸು ಮಾಡಿಲ್ಲ. ಫೈಟು ಒಂದೇ ಒಂದು ಫೈಟ್ ತುಂಬ ಚಿಕ್ಕ ಫೈಟ್, ಅದು ಅಷ್ಟೊಂದೇನು ಇದ್ದಿರಲಿಲ್ಲ. ಆಮೇಲೆ ಈ ಸಿನಿಮಾ ಕಂಪ್ಲೀಟ್ಲಿ ಬೇರೆ. ಈ ಸಿನಿಮಾದಲ್ಲಿ 3 ಫೈಟ್ ಮಾಡಿದ್ದೀನಿ, ಡ್ಯಾನ್ಸು ಮಾಡಿದ್ದೀನಿ, ಕಮರ್ಷಿಯಲ್ ಆಸ್ಪೆಕ್ಟ್ ಸಿಕ್ಕಾಪಟ್ಟೆ ಇದೆ. ಆ ಸಿನಿಮಾದಲ್ಲಿ ಡೈಲಾಗ್ಸ್ ಜಾಸ್ತಿ ಇರಲಿಲ್ಲ. ಈ ಸಿನಿಮಾದಲ್ಲಿ 8-10 ಪೇಜ್ಗಳು ಡೈಲಾಗ್ಗಳಿದೆ ಒಂದೊಂದು ಸೀನ್ಗೆ. ಆಮೇಲೆ ಅದರಲ್ಲಿ ಒಂದೇ ಕ್ಯಾರೆಕ್ಟರ್ ನಾನು ಇದು ಮಾಡಿದ್ದು. ಇಲ್ಲಿ 3 ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, 3 ಶೇಡ್ಸ್ ಒಂದೇ ಸಿನಿಮಾಗೆ. ಸೊ ಕಂಪ್ಲೀಟ್ ಡೆಡ್ ಆಪೋಸಿಟ್, ಇದಕ್ಕೆ ಸಂಬಂಧನೇ ಇಲ್ಲ ಸರ್. ಓಕೆ, ಅಂದರೆ ಒಂದು ಈಗ ಸಿಮಿಲಾರಿಟಿ ಅಂದರೆ ಜನಗಳು ಕಮೆಂಟ್ ಮಾಡ್ತಿರೋದೆಲ್ಲ ಟ್ರೈಲರ್ ವಿಚಾರಕ್ಕೆ ಬಂದಾಗ ಒಂದು ಅರ್ಜುನ್ ರೆಡ್ಡಿ ಟೈಪ್ ಇದೆ ಅಂತ ಒಂದು ಹೇಳ್ತಿದ್ದಾರೆ. ಮತ್ತು ರಚಿತಾ ರಾಮ್ ಅವ್ರದ್ದು ಏಕಲವ್ಯದಲ್ಲಿ ಏನಿತ್ತಲ್ಲ ಅಂದರೆ ಕ್ಯಾರೆಕ್ಟರೈಸೇಷನ್ ಆ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿವರೆಗೂ ನೀವು ರಚಿತನ ಏನು ನೋಡಿದ್ರೆ ಅದು ಕಂಪ್ಲೀಟ್ ಆಪೋಸಿಟಾಗಿ ನೋಡ್ತೀರಾ. ಅವ್ರದ್ದು ಪಾತ್ರ ತುಂಬ ತೂಕ ಇದೆ. ಅವ್ರ ಪಾತ್ರದ್ದು ಸಿನಿಮಾ ನೋಡಿದ್ರೇ ನಾನು ನಿಮ್ಗೆ ಹೇಳೋಕ್ಕೆ ಸಾಧ್ಯ. ನಿಮಗೆ ಆಟೋಮೆಟಿಕ್ ಅರ್ಥ ಆಗ್ಬಿಡುತ್ತೆ ಸಿನಿಮಾ ನೋಡಿದ್ಮೇಲೆ. ಇಲ್ಲಿವರೆಗೂ ನೀವು ರಚಿತಾರಾಮ್ನ ಆ ಥರ ನೋಡಿರಲ್ಲ. ಒಂದಷ್ಟು ಸೀನ್ಸ್ ಆಗಿ ನೀವು ನೋಡಿದಾಗೆಲ್ಲ ಓಕೆ ಏಕಲವ್ಯ ಥರ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಇದಕ್ಕೆ ಯಾವ ಕನೆಕ್ಷನೂ ಇಲ್ಲ. ಓಕೆ, ಆ 3 ಶೇಡ್ಸ್ದು ಇಂಪಾರ್ಟೆನ್ಸ್ ಏನು? ನಿಮ್ಮ 3 ಶೇಡಿನ ಇಂಪಾರ್ಟೆನ್ಸ್ ಅಂದರೆ ಜನಗಳು ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅಂತ? ಅದೇ ಅಲ್ಲ ಸರ್ ಮೇನ್. ಈ ಸಿನಿಮಾ ಕತೆ ತುಂಬ ವೆರಿ ಸಿಂಪಲ್ ಸರ್. ನಾವು ಕತೆ ಎಲ್ಲ ತುಂಬ ಇದು ತಗೊಳ್ಳಿಲ್ಲ. ಈಗ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸರ್. ಈಗ ನಾನು ಚೆಕ್ಸ್ ಶರ್ಟ್ ಹಾಕಿದ್ರೆ ಪ್ಲೇನ್ ಪ್ಯಾಂಟ್ ಹಾಕ್ತೀನಿ, ಚೆಕ್ಸ್ ಪ್ಯಾಂಟ್ ಹಾಕಿದ್ರೆ ಪ್ಲೇನ್ ಶರ್ಟ್ ಹಾಕ್ತೀನಿ. ಎರಡೂ ಹಾಕ್ಕೊಂಡ್ರೆ ಜೋಕರ್ ಥರ ಕಾಣಿಸ್ತೀನಿ ನಾನು. ಸೊ ಅದನ್ನು ನಾವೇನು ಮಾಡಿದ್ವಿ, ಕತೆ ತುಂಬ ಸಿಂಪಲ್ ಆಗಿ ಇಟ್ಕೊಂಡ್ವಿ. ಏನಕ್ಕೆ ನಂದು 3 ಶೇಡ್ ಇದೆ, ಮಲಾಯ್ಕಾ ಅವ್ರದ್ದು 2 ಶೇಡ್ ಇದೆ, ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ. ಸೊ ನಮ್ಮದು ಕ್ಯಾರೆಕ್ಟರ್ಸಲ್ಲಿ ಇಷ್ಟೊಂದು ಶೇಡ್ಸ್ ಆಗಿರೋದ್ರಿಂದ ಅಷ್ಟೊಂದು ಹೆವಿ ಇದೆ. ಕತೆನೂ ದೊಡ್ಡದಾಗಿ ಮಾಡಿಬಿಟ್ರೆ ಜನ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಹೈ ಇದ್ದರೆ ಒಂದು ಲೋ ಇರಬೇಕು. ಸೊ ಹಂಗೆ ಬ್ಯಾಲೆನ್ಸ್ ಮಾಡಿದ್ದೀವಿ. ಮಲೈಕಾ ಅವರು ಅಂದರೆ ಕನ್ಸಿಡರಬ್ಲಿ ಲೈಕ್ 2 ಸಿನಿಮಾ ಓಲ್ಡ್, ಅಂದರೆ ನಿಮ್ಗಿಂತ ಸೀನಿಯರ್ ಸ್ವಲ್ಪ ಸಿನಿಮಾದಲ್ಲ. ಸೊ ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ಹಂಗಿಲ್ಲ ಸರ್, ನಾನು ಸೀನಿಯರು. ಫಸ್ಟ್ ಡೆಬ್ಯೂ ನಾನು ಆಗಿದ್ದು. ಅವ್ರು ಡೆಬ್ಯೂ ಆಗಿದ್ದು ಬಟ್ 2 ಸಿನಿಮಾ ಓಲ್ಡ್. ನನಗಿಂತ ಅಂದರೆ ಒಂದು ಸಿನಿಮಾ ಜಾಸ್ತಿ ಮಾಡಿದ್ರು. ಇದು ಅವ್ರದ್ದು 3ನೇ ಸಿನಿಮಾ, ಇದು ನಂದು 2ನೇ ಸಿನಿಮಾ. ಮಲೈಕಾ ಅವ್ರ ಜೊತೆ ನನಗೆ ಅವ್ರು ಸಿಕ್ಕಿದಾಗ ಹೊಸೊಬ್ಬರು. ಒಂದು ಇವೆಂಟಲ್ಲಿ ಹೈ ಹಲೋ ಹವರ್ ಯು ಅಂತ ಒಂದು ಮಾತಾಗತ್ತೆ ಅಷ್ಟೇ. ಅವ್ರಿಗೆ ನನ್ನ ಮಧ್ಯದಲ್ಲಿ ಯಾವ ಫ್ರೆಂಡ್ಶಿಪ್ಪು ಇಲ್ಲ, ಏನೂ ಇಲ್ಲ, ಪರಿಚಯ ಇರಲ್ಲ. ಸೊ ಕಲ್ಟಿಗೆ ನಾವು ಮಂಗಳೂರಲ್ಲಿ ಸಿಕ್ಕಿದಾಗ ಒಂದು 3-4-5 ಡೇಸ್ ಒಂದು ಸ್ವಲ್ಪ ಕಷ್ಟ ಆಯಿತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಹೋಗ್ತಾ ಒಂದು ಬಾಂಡ್ ಆಟಿಟ್ಯೂಡ್ ಇತ್ತು ತುಂಬ. ಇಲ್ಲ ಆ ಥರ ಅಲ್ಲ. ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಂಡು ಟೈಮ್ ಬೇಕಲ್ಲ ಸರ್. ಹಿಂಗಾದ್ರೆ ಯಾವ ವಿಷಯಕ್ಕೆ ಅವ್ರು ಕೋಪ ಮಾಡ್ಕೊಳ್ತಾರೆ, ಅವ್ರ ಬಿಹೇವಿಯರ್ ಹೇಗೆ, ಅವ್ರು ಹೇಗೆ ನಡ್ಕೊಳ್ತಾರೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ನನಗೂ ಟೈಮ್ ಬೇಕಾಗಿತ್ತು. ಒಂದು 3-4 ಡೇಸ್ 5 ಡೇಸ್ ಹಿಂಗೆ ಹೋಗ್ತಾ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಯಿತು, ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಆಮೇಲೆ ಈ ಕೆಲಸ ತುಂಬ ಈಸಿಯಾಗಾಯಿತು. ಓಕೆ, ಸೊ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ 2 ಶೇಡ್ ಇದೆ. ಅವರು ಸೀರಿಯಲಿಂದ ಬಂದಿರೋದ್ರಿಂದ ಅವ್ರಿಗೆ ಡೈಲಾಗ್ಸು, ಆ್ಯಕ್ಟಿಂಗ್, ಇಟ್ಸ್ ಅವ್ರದ್ದು ಲೆಫ್ಟ್ ಹ್ಯಾಂಡ್ ಕೆಲಸ ಅಂತ ಹೇಳ್ಬೋದು. ಆ್ಯಂಡ್ ಶೀ ಈಸ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಆ್ಯಂಡ್ ವೆರಿ ಕ್ವಿಕ್ ಲರ್ನರ್. ನಾನು ಅಷ್ಟು ಕ್ವಿಕ್ ಲರ್ನರ್ ಅಲ್ಲ. ಅವ್ರಿಗೆ ನೀವು ಒಂದು 5 ಪೇಜ್ ಡೈಲಾಗ್ ಇವಾಗ ಕೊಟ್ಬಿಟ್ಟು 10 ನಿಮಿಷದಲ್ಲಿ ನೀವು ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೇಳಬೇಕು ಅಂದರೆ 100% ಹೇಳ್ತಾರೆ. ಸೀರಿಯಲಿಂದ ಬಂದಿರೋದ್ರಿಂದ ಅವ್ರಿಗೆ ಇಟ್ಸ್ ಈಸಿ ಜಾಬ್ ಅದು ಅವ್ರಿಗೆ. ಆಮೇಲೆ ಅವ್ರ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಜಾಸ್ತಿ. ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು. ಸಿನಿಮಾ ಅಂದರೆ ಪ್ರಾಣ ಆ ಹುಡುಗಿಗೆ. ನಾನು ಎಷ್ಟು ಹೀರೋಯಿನ್ಸ್ ನೋಡಿದ್ದೀನಿ, ಇಷ್ಟೊಂದು ಪ್ಯಾಷನ್ ನಾನು ನೋಡಿಲ್ಲ. ಆಮೇಲೆ ಕ್ಲಾರಿಟಿ, ಪ್ಯಾಷನ್ ಅದು ನೋಡಿದ್ದೀವಿ, ಬಟ್ ಕ್ಲಾರಿಟಿನೂ ಅಷ್ಟು ತುಂಬ ಮುಖ್ಯ. ಅಂದರೆ ನಾನು ಯಾವ ಥರ ಪಾತ್ರಗಳು ಆಯ್ಕೆ ಮಾಡ್ಕೊಳ್ಬೇಕು, ನಾನು ಯಾರ ಜೊತೆ ಕಾಣಿಸ್ಕೊಳ್ಬೇಕು, ಅದು ಕ್ಲಾರಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕರೆಕ್ಟ್. ಇನ್ನು ಸಿನಿಮಾದ ಟೆಕ್ನಿಕಲ್ ಟೀಮ್ ಸರ್, ಅಂದರೆ ಅರ್ಜುನ್ ಜನ್ಯ ಸರ್. ಮೊದಲನೇ ಸಿನಿಮಾದಲ್ಲಿ ನಮ್ಮ ಅಜನೀಶ್ ಲೋಕನಾಥ್ ಇದ್ದರು, ಇದರಲ್ಲಿ ಅರ್ಜುನ್ ಜನ್ಯ ಅವರು. ಮತ್ತು ಅನಿಲ್ ಕುಮಾರ್ ಹಿಮ್ಸೆಲ್ಫ್ ಇಸ್ ಎ ವೆರಿ ಗುಡ್ ಟೆಕ್ನಿಷಿಯನ್, ಒಳ್ಳೆ ಡೈರೆಕ್ಟರು. ಸೊ ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಟೀಮ್? ಬ್ಯೂಟಿಫುಲ್ ಸರ್. ನಾನು ಫಸ್ಟ್ ಟೈಮ್ ಅನಿಲ್ ಜೊತೆ ಕೆಲಸ ಮಾಡಿದ್ದು, ಫಸ್ಟ್ ಟೈಮ್ ಅರ್ಜುನ್ ಜನಿ ಅವ್ರ ಜೊತೆ ಕೆಲಸ ಮಾಡಿದ್ದು. ಬಟ್ ಅರ್ಜುನ್ ಜನಿ ಅವ್ರ ಬಗ್ಗೆ ತುಂಬ ಕೇಳಿದ್ದೆ ನಾನು. ಈಸ್ ಅ ಬೆಸ್ಟ್ ಮ್ಯಾಜಿಕಲ್ ಮ್ಯೂಸಿಷಿಯನ್ ಅಂತ ಹೇಳಿ.
ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಅವ್ರ ಪೊಟೆನ್ಷಿಯಲ್ ಏನು ಅಂತ ಹೇಳಿ. ಬಟ್ ಈ ಸಲ ನಾನು ಅವ್ರಿಗೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಅವ್ರ ಕೊನೆಗೆ ಒಂದು ಸತಿ ಕೋಪ ಮಾಡ್ಕೊಂಡ್ಬಿಟ್ಟು ಹೇಳೇಬಿಟ್ರು ನನಗೆ, ನಾನು ನಾನು ಇಲ್ಲಿವರೆಗೂ ನನಗೆ ಇಷ್ಟು ಟ್ಯೂನ್ಸ್ ಯಾರು ನಂಗೆ ರಿಜೆಕ್ಟ್ ಮಾಡಿಲ್ಲ ಅಂತೇಳಿ. ಅಂದರೆ ನಾನು ಅಷ್ಟೊಂದು ಕಾಟ ಕೊಟ್ಬಿಟ್ಟಿದ್ದೆ ನಾನು ಅವ್ರಿಗೆ. ಇಲ್ಲ ಸರ್ ನಂಗೆ ಸ್ಯಾಟಿಸ್ಫ್ಯಾಕ್ಟ್ ಇನ್ನೂ ಬೇಕು ಅಂತ ಹೇಳಿ ಆ ಥರ ಆಗಿತ್ತು. ಆಮೇಲೆ ಅನಿಲ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ನನಗೆ ತುಂಬ ಇಷ್ಟ ಆಯಿತು. ಅವ್ರದ್ರಲ್ಲಿ ತುಂಬ ಟ್ಯಾಲೆಂಟ್ ಇತ್ತು. ಅವ್ರು ಹೆದರ್ತಾರೆ ಮುಂದಿನ ಆ ಟ್ಯಾಲೆಂಟ್ನ ಹೊರಗಡೆ ಹಾಕೋಕ್ಕೆ. ಎಲ್ಲಿ ನಾನು ಡಾಮಿನೇಟ್ ಆಗಿಬಿಡ್ತೀನಿ ಅಂದರೆ ಎಲ್ಲ ಕೆಲಸ ನಾನೇ ಮಾಡಿದ್ರೆ ಚೆಂದ ಕಾಣಿಸಲ್ಲ ಅಂತ ಹೇಳಿ. ಓಕೆ ಸರ್, ಈಗ ಸಿನಿಮಾ ಇಟ್ ಸೆಲ್ಫ್ ಇಸ್ ಅಂದರೆ ಲಾಂಗ್ ಜರ್ನಿ ಇದು. ತುಂಬ ಅಂದರೆ ಈಗ 1-2 ಸಿನಿಮಾಗಳಿಂದ ತುಂಬ ಒಂದು ದೊಡ್ಡ ಸಕ್ಸಸ್ ಸಿಗುತ್ತಾ ಇಲ್ವದು ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಒಂದು ಸಿನಿಮಾನೇ ಸಾಕು ಒಬ್ಬರ ಕರಿಯರ್ನ ಡಿಸೈಡ್ ಮಾಡೋದಕ್ಕೆ ಅಥವಾ ಡಿಫೈನ್ ಮಾಡೋದಕ್ಕೆ. ಸೊ ಈ ಒಂದು ಸಿನಿಮಾ ಕಲ್ಟ್ ಸಿನಿಮಾ, ಹೆಸರಲ್ಲೇ ಕಲ್ಟ್ ಇದೆ. ಸೊ ಕಲ್ಟ್ ಥರನೇ ಇರಬೇಕಾಗುತ್ತೆ ಸಿನಿಮಾ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ. 100%. ಸೊ ನಿಮಗೆ ಅಂದರೆ ಆಫ್ಟರ್ ಲೈಕ್ ಕಲ್ಟ್ ಅಂದರೆ ಈ ಸಿನಿಮಾ ಒಂದು ಲೈಕ್ ಅಂದರೆ ಒಂದು ಬ್ರ್ಯಾಂಡ್ ಥರ ನಿಮಗೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಕರಿಯರ್ಗೆ? ಖಂಡಿತವಾಗ್ಲೂ ಆಗುತ್ತೆ ಸರ್. ಇವತ್ತು ಇಷ್ಟು ದಿನ ನಿದ್ದೆ ಕೆಡ್ಸಿದ್ದೀನ ಸರ್. ಎಲ್ಲೂ ಕಲ್ಟು ಹ್ಞೂ ಅಂತ ಇದ್ರು, ಎಲ್ಲಿ ನೋಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇಷ್ಟೆಲ್ಲ ಓಡಾಡಿ ಇವತ್ತು ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಕಲ್ಟ್ ಅಂತ ಇದೆ ಇವಾಗ. ಹಾಡು ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ನನ್ನ ಪ್ರಮೋಷನ್ಸ್ ಅಂದರೆ ಯಾವುದೇ ರೀತಿ ನೀವು ತಗೊಳ್ಳಿ, ಎಲ್ಲರ ಬಾಯಲ್ಲಿ ಇವಾಗ ಕಲ್ಟ್ ಇದೆ. ಈಗ ಎಲ್ಲರೂ ಸ್ವಲ್ಪ ಸೀರಿಯಸ್ ತಗೊಂಡಿದ್ದಾರೆ. ಓ ಪರವಾಗಿಲ್ಲ ಗುರು, ಈ ಹುಡುಗ ಏನೊಂದು ಮಾಡ್ತಾನೆ ಅಂತ ಹೇಳಿ ಸಾಕಲ್ವಾ. 23ನೇ ತಾರೀಕು ನಮ್ಮ ಸಿನಿಮಾ ಅದಕ್ಕೆ ಉತ್ತರ ಕೊಡುತ್ತೆ. ಇನ್ನು ಕೆಲವರು ಯಾರು ಇನ್ನೂ ಓವರಾಗಿ ಮಾತಾಡ್ತಾರಲ್ಲ, ಏನಷ್ಟು ಮಾಡಿಬಿಟ್ರೆ ಏನು, ಮೋಸ್ಟ್ಲಿ ಅವ್ರಿಗೆ ರಾಜಕೀಯ ಕಡೆ ಏನಾದರೂ ಹೋಗಬೇಕು ಅನ್ನೋ ಅದಕ್ಕೆ ಎಷ್ಟೊಂದು ಪ್ರಮೋಷನ್ ಮಾಡ್ತೀನಿ ಅಂತಲೂ ಕೇಳಿದ್ದೀನಿ ನಾನು. ನೋ ಪ್ರಾಬ್ಲಮ್. 23rdಗೆ ಸಿನಿಮಾ ಅವ್ರಿಗೆ ಉತ್ತರ ಕೊಡುತ್ತೆ. ಓಕೆ ಸರ್, ಈಗ ಮನೇಲಿ ತಂದೆಯವರು ಈ ಸಿನಿಮಾ ಎಲ್ಲ ನೋಡಿದಾರ? ಬನಾರಸಿಗೆ ಏನು ರಿಯಾಕ್ಷನ್ ಇತ್ತು ಅವ್ರದ್ದು ಆ್ಯಕ್ಚುಲಿ ನೋಡಿದಾಗ? ಬನಾರಸ್ ನಮ್ಮ ತಂದೆ ನೋಡಿದ್ರು, ನಮ್ಮ ಇಡೀ ಫ್ಯಾಮಿಲಿ ನೋಡಿದ್ರು. ನಮ್ಮ ತಾಯಿ ನೋಡಿಲ್ಲ ಸಿನಿಮಾ. ಅವ್ರು ಥಿಯೇಟ್ರಿಗೆ ಸಿನಿಮಾ ಹೋಗಿ ನೋಡಲ್ಲ. ಅವರು ಸಿನಿಮಾ ಅಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಬಟ್ ನನ್ನ ಫ್ಯಾಮಿಲಿ ನೋಡಿದ್ರು ಸಿನಿಮಾ. ಬಟ್ ಏನು ಅಭಿಪ್ರಾಯ ಆ ಥರದ್ದೇನು ಕೊಟ್ಟಿಲ್ಲ ನನಗೆ. ಸಿನಿಮಾ ಬಗ್ಗೆ ಏನು ಚರ್ಚೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಏನೇನು ಇಲ್ಲ. ಕಲ್ಟ್ ನೋಡಿದಾರ ಸರ್? ಯಾರು ನೋಡಿಲ್ಲ. ನೋಡ್ತಾರ ಮುದ್ದಕ್ಕೆ? ಖಂಡಿತ ನಮ್ಮ ತಂದೆ ಅಂತೂ ನೋಡ್ತಾರೆ. ಫ್ಯಾಮಿಲಿನೂ ಮೋಸ್ಟ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ನಿನ್ನೆ ಎಲ್ಲರೂ, ನಮ್ಮ ಅಜ್ಜಿಯವರೆಲ್ಲ. ನಾವೆಲ್ಲ ಒಂದು ಕಡೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ. ಬಟ್ ಸಿನಿಮಾ ಬಗ್ಗೆ ಜಾಸ್ತಿ ಚರ್ಚೆ ಆಗಲ್ಲ. ಎಸ್ ಸರ್. ಸರ್ ಕೊನೆ ಪ್ರಶ್ನೆ, ಈಗ ರಚಿತಾರಾಮ್ ಅವ್ರದ್ದು ಲೈಕ್ ಅಂದರೆ ಲ್ಯಾಂಡ್ ಲಾರ್ಡ್ ಕೂಡ ರಿಲೀಸ್ ಆಗ್ತಾ ಇದೆ. ಎರಡು ಒಟ್ಟಿಗೆ ಒಂದೇ ದಿನ ರಿಲೀಸ್ ಆಗ್ತಿರೋದ್ರಿಂದ ಹೆಂಗೆ ಅಂದರೆ ಆಡಿಯನ್ಸಿಗೆ ಯಾವ ರೀತಿ ಅವ್ರ ರಿಸೆಪ್ಷನ್ ಹೆಂಗೆ ತಗೊಳ್ಬೋದು? ಅದು ಸಿನಿಮಾನೇ ಬೇರೆ, ನಮ್ಮ ಸಿನಿಮಾನೇ ಬೇರೆ. ಇದು ಕಂಪ್ಲೀಟ್ ಯೂತ್ಸು, ಫ್ಯಾಮಿಲಿ, ಇಮೋಷ್ನಲ್ಲು, ಸ್ಟೈಲಿಶು, ಅಂದರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಅದು ಬಂದ್ಬಿಟ್ಟು ಒಂದು ಸ್ವಲ್ಪ BC ಸೆಕ್ಟರ್ ಅಂದರೆ ವಿಲೇಜ್ ಬ್ಯಾಕ್ ಡ್ರಾಪ್ ಕತೆ. ಕಂಪ್ಲೀಟ್ ಕತೆನೇ ಬೇರೆ. ದುನಿಯಾ ವಿಜಯ್ ಸರು, ರಚಿತಾ ಅವರು, ಅಂದರೆ ಅವ್ರವ್ರ ಕಾಂಬಿನೇಷನಲ್ಲಿ ಅವರು ಒಂದು ಲ್ಯಾಂಡ್ದು ಒಂದು ಇದಿಟ್ಕೊಂಡು ಒಂದು ಕತೆನ ಇದು ಮಾಡಿರೋದು. ಸೊ ಎರಡು ಸಿನಿಮಾನೂ ಚೆನ್ನಾಗಿದೆ. ಚೆನ್ನಾಗಿದೆ ಜನ ಬಂದು ನೋಡ್ತಾರೆ. ಎರಡು ಸಿನಿಮಾವನ್ನು ನೋಡಲಿ. ನನ್ನ ಫಸ್ಟ್ ಸಿನಿಮಾ ನೋಡಿದ್ರೆ ಸೆಕೆಂಡ್ ಶೋ ಅವ್ರದ್ದು ನೋಡಲಿ, ಅಥವಾ ಅವ್ರದ್ದು ಫಸ್ಟ್ ನೋಡಿದ್ರೆ ಸೆಕೆಂಡ್ ನನ್ನ ನೋಡಲಿ. ನಮ್ಮ ಮಧ್ಯದಲ್ಲಿ ಯಾವತ್ತೂ ಆ ಗಲಾಟೆಗಳು, ಆ ಕಾಂಪಿಟೇಷನ್, ಹೆಲ್ತಿ ಕಾಂಪಿಟೇಷನ್ ಇರಬೇಕು. ಬೇರೆ ಥರ ಕಾಂಪಿಟೇಷನ್ ಇರಬಾರ್ದು. ಯಾಕಂದರೆ ಕನ್ನಡ ಸಿನಿಮಾ ಸೋತ್ರೆ ಕನ್ನಡ ಸಿನಿಮಾ. ಎರಡು ಸಿನಿಮಾದಲ್ಲಿ ಅವ್ರು ಇರೋದ್ರಿಂದ ಬೇರೆ ಡೇಟ್ಸ್ ಅಂತ ಪ್ಲ್ಯಾನ್ ಏನು ಆಗಲಿಲ್ವಾ? ಅಂದರೆ ಫಸ್ಟ್ ನಾನು ಅನೌನ್ಸ್ ಮಾಡಿದ್ದು ರಚಿತಾರಾಮ್ ಅವರ ಹುಟ್ಟುಹಬ್ಬ, ಐ ಥಿಂಕ್ October 2nd or 3rd ಅವ್ರದ್ದು ಹುಟ್ಟುಹಬ್ಬ. ಅವತ್ತೇ ನಾವು ಅವ್ರದ್ದು ಫಸ್ಟ್ ಲುಕ್ ಬಿಟ್ಟಾಗ ನಾವು January 23 ಅನೌನ್ಸ್ ಮಾಡಿಬಿಟ್ವಿ. 2-3 ತಿಂಗಳು ಬಿಟ್ಕೊಂಡು ನನಗೆ ಮಾಹಿತಿ ಬಂತು ಲ್ಯಾಂಡ್ ಲಾರ್ಡು ಕೂಡ 23ಗೆ ಬರ್ತಿದೆ ಅಂತೇಳಿ. ನಾನು ವಿಜಯ್ ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಫೋನ್ ಮಾಡಿ, ಸರ್ ಈ ಥರ ನನಗೇನೆ ನೀವು ಸಿನಿಮಾ ಕೊಲೆ ಮಾಡ್ತಿದ್ರಲ್ಲ ಸರ್, ಸ್ವಲ್ಪ ಮುಂದಕ್ಕೆ ಹೋಗಿ ಅಂತ. ಅವ್ರು ಹೇಳಿದ್ರು, ಇಲ್ಲಮ್ಮ 20ನೇ ತಾರೀಕು ನಂದು ಹುಟ್ಟುಹಬ್ಬ, ಒಂದೊಂದು ಸೆಂಟಿಮೆಂಟ್ ನನ್ನ ಅಭಿಮಾನಿಗಳಿಗೋಸ್ಕರ ನಾನು 23ಗೆ ಬರ್ತಾ ಇದ್ದೀನಿ. ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ನಿನ್ನ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ, ನನ್ನ ಸಿನಿಮಾಗೆ ಸಪೋರ್ಟ್ ಅಂದರೆ ಇಬ್ಬರು ಸೇರ್ಕೊಂಡು ಜೋಡಿ ಹತ್ರ ಕೆಲಸ ಮಾಡೋಣ, ಎರಡು ಸಿನಿಮಾನು ಗೆಲ್ಲಿ ಅಂತ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ಕಲ್ಟ್ ಸಿನಿಮಾ ಮೂಲಕ ನಿಮ್ಮ ಒಂದು ಸಿನಿಮಾ ಜರ್ನಿಗೂ ಒಳ್ಳೆಯದಾಗಲಿ, ಸಿನಿಮಾದಿಂದ ಯಾಕೆಂದರೆ ಪ್ರೇಕ್ಷಕರಿಗೂ ಮನೋರಂಜನೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಝೈದ್ ಖಾನ್ ಅವರ ಮಾತುಗಳು. ಇದೇ January 23ನೇ ತಾರೀಕು ಕಲ್ಟ್ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.